ಲೇಡೀಸ್ ಈಗ ಹೇಗೆ ಬದಲಾಗಿದ್ದಾರೆ ಅಂದರೆ, ಅವರಿಗೆ ಒಂದು ಮದುವೆ ಇಷ್ಟವಿಲ್ಲ ಅಂದರೆ ಅವ್ರೇನು ಕಿವುಡ್ರಲ್ಲ ದಡ್ರಲ್ಲ. ನೀವು ಹೇಗೆ ಹೇಳಿದರೆ ಹಾಗೆ ಡ್ಯಾಡಿ, ನೀವು ಹೇಳಿದ್ಮೇಲೆ ಓಕೆ ಮಮ್ಮಿ ಅಂತಿದ್ದಾರೆ. ಎಂಗೇಜ್ಮೆಂಟ್ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಆಮೇಲೆ ಹುಡುಗನನ್ನ ಅಥವಾ ಗಂಡನಾಗೋನನ್ನ ಮದುವೆಗೆ ಮುಂಚೆ ಇಲ್ಲಾಂದ್ರೆ ಮದುವೆ ಆದಮೇಲೆ ಮರ್ಡರನ್ನು ಮಾಡ್ತಾ ಇದ್ದಾರೆ. ಇದು ಇವಾಗಿನ ಕಥೆ ಏನಲ್ಲ. 2003ರಲ್ಲಿ ಶುಭ ಅನ್ನುವಂತಹ ಒಬ್ಬ ಯುವತಿ ಲಾ ಓದ್ಕೊಂಡಿದ್ಲು. ಆ ಟೈಮಲ್ಲಿ ಅವಳು ತನ್ನ ಜೂನಿಯರ್ ಅರುಣ್ ವರ್ಮಾ ಅನ್ನೋನನ್ನ ಲವ್ ಮಾಡಿದ್ಲು. ಬಟ್ ಗಿರೀಶ್ ಅನ್ನುವಂತಹ ಸಾಫ್ಟ್ವೇರ್ ಇಂಜಿನಿಯರ್ ಜೊತೆ ಅವಳ ಮದುವೆ ಸೆಟ್ ಆಗುತ್ತೆ. ಆ್ಯಂಡ್ ಆತನ ಜೊತೆ ಎಂಗೇಜ್ಮೆಂಟ್ ಕೂಡ ಆಗಿ ಹೋಗುತ್ತೆ. ಇನ್ನೇನು ಮ್ಯಾರೇಜ್ಗೆ ಕೆಲವೇ ದಿನ ಇದೆ ಅನ್ಬೇಕಾದ್ರೆ ಹಾಗೆ ಸುತ್ತಾಡ್ಕೊಂಡು ಬರೋಣ ಅಂತ ಈ ಶುಭ ಗಿರೀಶ್ನನ್ನ ಹೊರಕ್ಕೆ ಕರ್ಕೊಂಡು ಹೋಗ್ತಾಳೆ. HL ಏರ್ಪೋರ್ಟ್ನ ಒಂದು ವ್ಯೂ ಪಾಯಿಂಟ್ ಹತ್ರ ಇವರಿಬ್ಬರು ಇರಬೇಕಾದ್ರೆ 3 ವ್ಯಕ್ತಿಗಳು ಇದ್ದಕ್ಕಿದ್ದಂತೆ ಬೈಕ್ಗಳಲ್ಲಿ ಬಂದು ಅಲ್ಲಿದ್ದಂತಹ ಗಿರೀಶ್ನ ಮೇಲೆ ಸಡನ್ ಆಗಿ ಅಟ್ಯಾಕ್ ಮಾಡ್ತಾರೆ. ಆಗ ಶುಭ ಅನ್ನುವಂತಹ ಭಾವಿ ಪತ್ನಿ ಯಾರು ನೀವು ಅಂತ ಅವರನ್ನ ತಡೆಯೋದಕ್ಕೆ ಹೋಗ್ತಾಳೆ. ಬಟ್ ಗಿರೀಶ್ ಸತ್ತು ಹೋಗ್ತಾರೆ. ಅಟ್ಯಾಕ್ ಮಾಡಿದವರು ಯಾರು ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಪಾಪ ಮದುವೆ ಆಗ್ಬೇಕಾಗಿದ್ದಂತ ಹುಡುಗಿ ಲೈಫ್ ಈಗ ಆಯ್ತಲ್ಲ ಅಂತ ಎಲ್ಲರೂ ಬೇಜಾರಾಗ್ತಾರೆ. ಆದ್ರೆ ತೀರಾ ಕ್ರಾಸ್ ಚೆಕ್ ಮಾಡಿ ನೋಡಿದ್ರೆ ಕೊಲೆಗಾರರನ್ನ ಫಿಕ್ಸ್ ಮಾಡಿದ್ದು ಇದೇ ಶುಭ. ಆಕೆ ಗಿರೀಶ್ ಅನ್ನೋರನ್ನ ಏರ್ಪೋರ್ಟ್ ರೋಡಲ್ಲಿ ಕೊಲ್ಲಿಸಿದ್ಲು. ಇದು ನಡೆದಿದ್ದು 2003ನೇ ಇಸ್ವಿನಲ್ಲಿ. ಇನ್ನು ಮೊನ್ನೆ ತಾನೇ ನಡೆದಂತಹ ಮೇಘಾಲಯ ಹನಿಮೂನ್ ಮರ್ಡರ್ ಕೇಸ್. ಸೋನಮ್ ಅನ್ನುವಂತಹ ಯುವತಿ ತಾನು ಮದುವೆಯಾಗಿದ್ದಂತಹ ರಾಜ ರಘುವಂಶಿಯನ್ನ 2000 ಅಡಿಗಳ ಮೇಲಿಂದ ತಳ್ಳಿ ಭೀಕರವಾಗಿ ಕೊಂದು ಹಾಕಿದ್ಲು. ಅಂಡ್ ಈಗ ಸಿಯಾ ಗೋಯಲ್. ಇವ್ರಿಗೆಲ್ಲ ಈ ತರದ ಮೆಂಟಾಲಿಟಿಗಳು ಎಲ್ಲಿಂದ ಬರ್ತವೆ ಅಂತಾನೆ ಅರ್ಥ ಆಗೋದಿಲ್ಲ. ಯಾಕಂದ್ರೆ ಇವಳು ಮದುವೆ ಆಗ್ಬೇಕಾಗಿರೋಂಥ ಹುಡುಗ ಯುವರಾಜನಂತೆ ಇದ್ದಾನೆ. ವೆರಿ ವೆರಿ ಹ್ಯಾಂಡ್ಸಮ್. ಈ ಕೇತನ್ ಅಗರ್ವಾಲ್ ಪುಣೆಯಲ್ಲಿ ಪ್ರೆಸ್ಟೀಜಿಯಸ್ ಆದಂತಹ ಸಕ್ಸಸ್ ರಿಯಲ್ ಎಸ್ಟೇಟ್ ಗ್ರೂಪ್ ನ ಡೈರೆಕ್ಟರ್. ಈತನ ತಂದೆ ವಿಶಾಲ್ ಅಗರ್ವಾಲ್ ಸಾವಿರಾರು ಕೋಟಿ ರೂಪಾಯಿಗಳ ಕಂಪನಿಯ ಮಾಲೀಕ. ಇನ್ನು ಈ ಹುಡುಗ ಕೇತನ್ ಅಬ್ರಾಡ್ ನಿಂದ ಬಂದಿದ್ದಾನೆ. ಕಂಪನಿ ವ್ಯವಹಾರಗಳನ್ನ ನೋಡ್ಕೊಳ್ತಾ ಇದ್ದಾನೆ. ಇನ್ನು ಮಗನಿಗೆ ಮದುವೆ ವಯಸ್ಸಾಯ್ತು, ಅವನಿಗೊಂದು ಮದುವೆ ಮಾಡ್ಬಿಡೋಣ ಅನ್ಕೊಂಡು ವಿಶಾಲ್ ಅಗರ್ವಾಲ್ ತನ್ನ ಮಗನನ್ನ ಕೇಳಿದಾಗ ಅದಕ್ಕೆ ಕೇತನ್ ಅಗರ್ವಾಲ್ ಓಕೆ ಎಂದಿದ್ದಾನೆ. ಇನ್ನು ಸಿಯಾ ಗೋಯಲ್ ಕೂಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಮಗಳು. ಇವಳಿಗೆ ಚೇತನ್ ಚೌಧರಿ ಅನ್ನೋನ ಜೊತೆ ಕುಚ್ಕು ಅಫೇರ್ ಇತ್ತು. ಅವನು ಇವಳದೇ ಕಂಪನಿಯಲ್ಲಿ ಕೆಲಸ ಮಾಡುವಂತವನು. ಈ ಮೇಘಾಲಯ ಹನಿಮೂನ್ ಮರ್ಡರ್ ಕೇಸಲ್ಲಿ ತನ್ನ ತಂದೆಯ ಕಂಪನಿಯಲ್ಲಿ ಕೆಲಸ ಮಾಡೋನ ಜೊತೆ ಲವ್ ಇತ್ತು. ಅದೇ ಸೇಮ್ ಕತೆ ಈ ಸಿಯಾ ಗೋಯಲ್ದು. ಓಕೆ, ಅವಳು ಅವನ ಯಾರನ್ನ ಇಷ್ಟಪಟ್ಟಿದ್ಲು, ಅವನ್ನೇ ಮದುವೆ ಆಗಬೇಕು ಅನ್ಕೊಂತಾ ಇದ್ಲು. ಸರಿ ಅದನ್ನ ಮನೆಯಲ್ಲಿ ಹೇಳಿ ಏನಾದರೂ ಮಾಡಬೇಕಲ್ವಾ? ನೋ, ಅವಳಾಗ ಮಾಡಲಿಲ್ಲ. ಎಂಗೇಜ್ಮೆಂಟ್ಗೆ ಓಕೆ ಅಂದ್ಲು. ಫೆಬ್ರವರಿಯಲ್ಲಿ ಎಂಗೇಜ್ಮೆಂಟ್ ಆಯಿತು. ಇನ್ನೇನು ಜುಲೈಯಲ್ಲಿ ಮದುವೆ ಮಾಡೋದೇ ಅಲ್ವಾ ಅನ್ಕೊಂಡು 2 ಫ್ಯಾಮಿಲಿಗಳು ಕೂಡ ಉದಯಪುರದ ಪ್ಯಾಲೇಸ್ ಅನ್ನ ಬರೋಬ್ಬರಿ 17 ಕೋಟಿ ರೂಪಾಯಿಗಳನ್ನ ಕೊಟ್ಟು ಗ್ರ್ಯಾಂಡ್ ಮ್ಯಾರೇಜ್ ಗಂತಲೇ ಫಿಕ್ಸ್ ಮಾಡಿದ್ರು. ಹೇಳ್ಬೇಕಂದ್ರೆ ಆ ದುಡ್ಡಲ್ಲಿ ಸೆಪರೇಟ್ ಆಗಿ ಒಂದು ಅರಮನೆಯನ್ನೇ ಕಟ್ಬೋದು. ಬಟ್ 1-2 ತಿಂಗಳಿಗೆ ಅಂತ ಇಡೀ ಪ್ಯಾಲೇಸ್ ಅನ್ನ ಬುಕ್ ಮಾಡ್ಕೊಂಡ್ರು. ಜುಲೈಯಲ್ಲಿ ಮದುವೆ, ಬಂದು ಹೋಗೋರಿಗಂತಲೇ 1-2 ಫ್ಲೈಟ್ಗಳನ್ನು ಕೂಡ ಬುಕ್ ಮಾಡಿದ್ರು. ಅಂದ್ರೆ ಈ ಮದುವೆ ಎಷ್ಟು ಗ್ರ್ಯಾಂಡ್ ಆಗಿ ನಡೀಬೇಕಿತ್ತು ನೀವೇ ಯೋಚನೆ ಮಾಡಿ. ಅವತ್ತು ಜೂನ್ 18 ಸಿಯಾ ಗೋಯಲ್ ಮತ್ತು ಕೇತನ್ ಅಗರ್ವಾಲ್ ವೆಡ್ಡಿಂಗ್ ಫೋಟೋ ಶೂಟ್ಗಂತ ಪುಣೆಯ ಹತ್ರ ಇರುವಂತಹ ಲೋಹಗಢ ಕೋಟ್ಗೆ ಹೋಗಿದ್ದಾರೆ. ಇನ್ನು ಜೂನ್ 19ಕ್ಕೆ ಸಿಯಾ ಗೋಯಲ್ನ ಬರ್ತ್ಡೇ. ಹಾಗಾಗಿ ಕೇತನ್ ಅಗರ್ವಾಲ್ ತನ್ನ ಭಾವಿ ಪತ್ನಿಯ ಬರ್ತ್ಡೇ ಸೆಲೆಬ್ರೇಷನ್ಗಾಗಿ ಮಹಾಬಲೇಶ್ವರದ ರೆಸಾರ್ಟ್ ಒಂದರಲ್ಲಿ 40 ರೂಮ್ಗಳನ್ನ ಬುಕ್ ಮಾಡಿದ್ದ ಮತ್ತು ತನ್ನ ಸ್ನೇಹಿತರೆಲ್ಲರನ್ನು ಕೂಡ ಆ ಬರ್ತ್ಡೇ ಫಂಕ್ಷನ್ಗೆ ಇನ್ವೈಟ್ ಮಾಡಿದ್ದ. ಆದ್ರೆ ಆ ಕಡೆ ಸಿಯಾ ವೆಡ್ಡಿಂಗ್ ಫೋಟೋ ಶೂಟ್ಗೆ ಅಂತ ಲೋಹಗಢದ ಕೋಟೆಯನ್ನ ಸೆಲೆಕ್ಟ್ ಮಾಡಿದ್ಲು. ಇನ್ನು ಲೋಹಗಢದ ಕೋಟೆಯ ಮೇಲೆ ಅಂದ್ರೆ ಪ್ರಪಾತದ ಅಂಚಲ್ಲಿ ಕೇತನ್ ಫೋಟೋಗೆ ಪೋಸ್ ಅನ್ನು ಕೊಡ್ಬೇಕಾದ್ರೆ ಸಿಯಾಳ ಗೆಳೆಯಾದಂತಹ ಚೇತನ್ ಬಾಬುಲಾಲ್ ಚೌಧರಿ ಹಿಂದಿನಿಂದ ಬಂದು ಕೇತನ್ ನನ್ನ ಕೆಳಕ್ಕೆ ತಳ್ಳಿಬಿಟ್ಟಿದ್ದ. ಅರೆ ಏನಾಗ್ತಾ ಇದೆ, ಇದೇನಾಯ್ತು ಅಂದ್ಕೊಳ್ಳುವಷ್ಟರಲ್ಲಿ ಕೇತನ್ ಅಗರ್ವಾಲ್ ಮೇಲಿಂದ ಬಿದ್ದು ಸತ್ತು ಹೋಗಿದ್ದ. ನಂತರ ಲೋನಾವಾಲಾ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿದಂತಹ ಸಿಯಾ ಗೋಯಲ್ ಗಾಳಿಯ ತೀವ್ರತೆಗೆ ಕೇತನ್ ಕಾಲು ಜಾರಿ ಬಿದ್ದು ಬಿಟ್ಟ ಅಂತ ಕತೆ ಹೇಳಿದ್ಲು. ಆಮೇಲೆ ತನ್ನ ಇನ್ಸ್ಟಾ ಖಾತೆಯಲ್ಲಿ ಪೋಸ್ಟ್ ಒಂದನ್ನು ಹಾಕಿ, ನನ್ನ ಹುಟ್ಟುಹಬ್ಬದ ದಿನವೇ ನೀನು ನನ್ನನ್ನು ಬಿಟ್ಟೋದೆ. ನಮ್ಮ ಮದುವೆಗೆ ಇಷ್ಟೊಂದು ಹತ್ತಿರವಿದ್ದಾಗ ನೀನು ಹೀಗೆ ಮಾಡ್ತೀಯಾ ಅಂತ ಅನ್ಕೊಂಡಿರ್ಲಿಲ್ಲ. ನೀನು ಯಾಕೆ ಹೀಗೆಲ್ಲ ಮಾಡಿದೆ ಅಂತ ನನಗೆ ಅರ್ಥವೇ ಆಗ್ತಾ ಇಲ್ಲ. ನನ್ನ ಕನಸುಗಳು ಪ್ರಶ್ನೆಗಳಿಗೆ ಇನ್ಮುಂದೆ ಎಂದಿಗೂ ಕೂಡ ಉತ್ತರಗಳೇ ಸಿಗೋದಿಲ್ಲ. ನಿನ್ನನ್ನ ಇಷ್ಟೊಂದು ಪ್ರೀತಿಸಿದಂತ ನನಗೆ ಯಾಕೆ ಇಂಥ ಕಷ್ಟವನ್ನ ಕೊಟ್ಬಿಟ್ಟೆ? ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬರ್ಕೊಂಡಿದ್ಲು. ಅಂಡ್ ಇದನ್ನ ನೋಡಿದವರು ಕೂಡ ಅಯ್ಯೋ ಪಾಪ ಹುಡುಗಿ ಲೈಫ್ ಹಾಳಾಯ್ತು ಅನ್ಕೊಂಡ್ರು. ಜೊತೆಗೆ ಸಿಯಾ ಗೋಯಲ್ ಕೂಡ ಕೇತನ್ ಜೊತೆಯಲ್ಲಿ ಡ್ಯಾನ್ಸ್ ಮಾಡುವಂತಹ ವಿಡಿಯೋ ಒಂದನ್ನ ಆ ಪೋಸ್ಟ್ ನ ಜೊತೆಗೆ ಶೇರ್ ಮಾಡಿದ್ಲು. ಆದ್ರೆ ಆ ಕಡೆ ಪೊಲೀಸರು ಇನ್ನೊಂದು ಆಂಗಲ್ ನಲ್ಲಿ ಇನ್ವೆಸ್ಟಿಗೇಷನ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ರು. ವೆಡ್ಡಿಂಗ್ ಫೋಟೋ ಶೂಟ್ ಅಲ್ಲಿ, ಅದರಲ್ಲೂ ಹೈ ಪಾಯಿಂಟ್ ಅಲ್ಲಿ ಶೂಟ್ ಮಾಡುವಾಗ ಹುಡುಗ ಹುಡುಗಿ ಇಬ್ಬರು ಜೊತೆಲಿರ್ತಾರೆ ಅಥವಾ ತಪ್ಕೊಂಡಿರ್ತಾರೆ. ಆದ್ರೆ ಇಲ್ಲಿ ಒಬ್ಬನೇ ಸತ್ತು ಹೋಗಿದ್ದಾನಲ್ವಾ ಅನ್ಕೊಂಡು ಸಿಯಾಳನ್ನ ವಿಚಾರಣೆ ಮಾಡಿದ್ರು. ಆದ್ರೆ ಸಿಯಾ ಪದೇ ತನ್ನ ಹೇಳಿಕೆಗಳನ್ನ ಬದಲಿಸ್ತಾ ಇದ್ಲು. ಹೋಗ್ಲಿ ಕಾಲ್ ರೆಕಾರ್ಡ್ಸ್ ಅನ್ನ ಚೆಕ್ ಮಾಡೋಣ ಅನ್ಕೊಂಡ್ರೆ ಸಿಯಾ ಕಂಟಿನ್ಯೂಸ್ ಆಗಿ ಚೇತನ್ ಬಾಬುಲಾಲ್ ಚೌಧರಿ ಅನ್ನೋನಿಗೆ ಕಾಲ್ ಮಾಡಿದ್ಲು. ಹಾಗೇನೆ ಕೇತನ್ ಅಗರ್ವಾಲ್ ಸಾವಿನ ದಿನ ಈ ಚೇತನ್ ಬಾಬುಲಾಲ್ ಚೌಧರಿಯ ಫೋನ್ ಲೊಕೇಶನ್ ಲೋಹಗಢದ ಪೋರ್ಟ್ ನಲ್ಲಿ ಇತ್ತು. ಸೊ ಕೊಲೆಗಾರರು ಸಿಕ್ಕಿಬಿದ್ದಿದ್ರು.
ಇನ್ನು ಲೋಹಗಢ ಕೋಟೆಯ ಟಿಕೆಟ್ ಕೌಂಟರ್ನಲ್ಲಿ ಸಿಯಾ ಮತ್ತು ಕೇತನ್ ಟಿಕೆಟ್ಗಳನ್ನ ತೆಗೆದುಕೊಂಡು ಹೋಗ್ಬೇಕಾದ್ರೆ ಹುಡಿ ಜಾಕೆಟ್ ಅನ್ನ ಹಾಕಿದ್ದಂತಹ ವ್ಯಕ್ತಿಯೊಬ್ಬ ಅವರಿಬ್ಬರನ್ನ ಫಾಲೋ ಮಾಡ್ತಾ ಇದ್ದ. ಆದ್ರೆ ಆ ಟೈಮಲ್ಲಿ ಲೋಹಗಢ ಕೋಟೆಯ ಬಿಸಿಲಿನ ತಾಪ 33 ಡಿಗ್ರಿ ಸೆಲ್ಸಿಯಸ್ ಇತ್ತು. ಇಂಥ ಬಿಸಿಲಲ್ಲೂ ಕೂಡ ಇವನ್ಯಾರು ಅಂತ ನೋಡಿದಾಗ ಅಲ್ಲಿ ಚೇತನ್ ಚೌಧರಿ ಕಾಣಿಸಿದ್ದ. ಅಂಡ್ ಸಿಯಾ ಗೋಯಲ್ ಈ ಚೇತನ್ ಚೌಧರಿಯ ಜೊತೆಯಲ್ಲಿ ಸಾವಿರಾರು ಗಂಟೆಗಳ ಕಾಲ ಫೋನ್ನಲ್ಲಿ ಮಾತಾಡಿರುವಂತಹ ಕಾಲ್ ರೆಕಾರ್ಡ್ ಸಿಕ್ಕಿತ್ತು. ಹೀಗಾಗಿ ಪೊಲೀಸರಿಗೆ ಕನ್ಫರ್ಮ್ ಆಗಿ ಹೋಗಿತ್ತು ಕೇತನ್ ಅನ್ನ ಕೊಂದಿರೋದು ಇವರಿಬ್ಬರೇ ಅಂತ. ಅಷ್ಟೇ ಅಲ್ಲದೆ ಮೇ 31ರಂದು ಇವರಿಬ್ಬರು ಕೂಡ ಕೇತನ್ ಅನ್ನ ಲೋಹಗಢದ ಕೋಟೆಗೆ ಕರೆದೊಯ್ದಿದ್ರು ಮತ್ತು ಆಗಲೇ ಕೇತನ್ನ ಕಥೆಯನ್ನ ಮುಗಿಸೋದಕ್ಕೆ ಸ್ಕೆಚ್ ಅನ್ನ ಹಾಕಿದ್ರು. ಆದ್ರೆ ಆತನ ಅದೃಷ್ಟ ಚೆನ್ನಾಗಿತ್ತು, ಬಚಾವಾಗಿದ್ದ. ಆ ನಂತರ ಜೂನ್ 14ರಂದು ಕೂಡ ಮತ್ತೊಂದು ಸ್ಕೆಚ್ ಅನ್ನ ರೆಡಿ ಮಾಡಿದ್ರು. ಸಿಯಾ ಅವತ್ತು ಕೇತನ್ ಅನ್ನ ಬೆಟ್ಟದ ಅಂಚಲ್ಲಿ ನಿಲ್ಲಿಸಿ ಫೋಟೋವನ್ನ ತೆಗಿಬೇಕಾದ್ರೆ ಹಾವು ಹಾವು ಅಂತ ಕೂಗಾಡಿ ಅವನನ್ನ ಪಕ್ಕಕ್ಕೆ ತಳ್ಳಿದ್ಲು. ಆದ್ರೆ ಕೇತನ್ ಪಕ್ಕದಲ್ಲೇ ಇದ್ದಂತ ಗಿಡದ ಕೊಂಬೆಗಳನ್ನ ಇಟ್ಕೊಂಡು ಬಚಾವಾಗಿದ್ದ. ಹೇಳ್ಬೇಕಂದ್ರೆ ಆ ಹುಡುಗ ಇವಳನ್ನ ಬ್ಲೈಂಡ್ ಆಗಿ ನಂಬಿದ್ದ. ನನ್ನ ಸುಂದರವಾದಂತ ಲೈಫಲ್ಲಿ ಕೊನೆಯವರೆಗೂ ಜೊತೆ ಇರುವಂತವಳು ಇವಳು ಅಂತ ಅವಳ ಮೇಲೆ ವಿಶ್ವಾಸವಿಟ್ಟಿದ್ದ. ಆದ್ರೆ ಜೂನ್ 18ರಂದು ಪ್ರೀ ವೆಡ್ಡಿಂಗ್ ಶೂಟ್ ಇದೆ ಅಂತ ಹೇಳಿದಂತಹ ಸಿಯಾ ಗೋಯಲ್ ಕೇತನ್ ಅನ್ನ ಲೋಹಗಢದ ಕೋಟೆ ಮೇಲೆ ಕರ್ಕೊಂಡೋಗಿ 400 ಅಡಿಗಳ ಮೇಲಿನಿಂದ ಕೆಳಕ್ಕೆ ತಳ್ಳಿ ಬಲಿ ಕೊಟ್ಬಿಟ್ರು. ಫ್ರೆಂಡ್ಸ್, ಇದರಲ್ಲಿ ಆ ಹುಡುಗ ಕೇತನ್ದೇನು ತಪ್ಪಿತ್ತು? ಅವನೇನು ಮೋಸ ಮಾಡಿದ್ನಾ, ಹಿಂಸೆ ಕೊಟ್ಟಿದ್ನಾ, ಅಥವಾ ಯಾರನ್ನಾದ್ರೂ ಹೀನಾಯವಾಗಿ ಅವಮಾನಿಸಿದ್ನಾ? ಏನೂ ಇಲ್ಲ. ನನ್ನ ಮದುವೆ ಆಗ್ತೀನಿ, ನಾವಿಬ್ಬರು ಒಂದು ಸುಂದರ ಬದುಕನ್ನ ಕಟ್ಟಿಕೊಳ್ಳೋಣ ಅಂತ ಬಂದವನನ್ನ ಈ ದುಷ್ಟ ಹುಡುಗಿ ಬಲಿ ಕೊಟ್ಟುಬಿಟ್ಲು. ಅಸಲು ನಿಮಗೆ ಮ್ಯಾರೇಜ್ ಇಷ್ಟ ಇಲ್ಲ ಅಂದ್ರೆ ಅದನ್ನ ಮನೇಲಿ ಹೇಳಿ, ಇಲ್ಲ ಎಲ್ಲಾದ್ರೂ ಓಡೋಗಿ ನಿಮ್ಮ ಪಾಡಿಗೆ ನೀವು ಇದ್ಕೊಳ್ಳಿ. ಅದು ಬಿಟ್ಟು ಓಡೋಗಿ ಮ್ಯಾರೇಜ್ ಆದ್ರೆ ಮನೆಯ ಮರ್ಯಾದೆ ಹೋಗುತ್ತೆ. ಏನೇ ಆಗ್ಲಿ ನನ್ನ ಲವರನ್ನೇ ಮದುವೆ ಆಗ್ತೀನಿ ಅಂದ್ರೆ ಅಪ್ಪನ ಆಸ್ತಿ ಪಾಸ್ತಿ ಇಲ್ಲವಾಗುತ್ತೆ ಅಂತ ಹೀಗೆ ಕಂಡವರ ಮಕ್ಕಳನ್ನ ನಯವಾಗಿ ಕರ್ಕೊಂಡೋಗಿ ಕುಂದಾಕ್ತೀರಿ ಅಂದ್ರೆ ನಿಮ್ಗೆ ಯಾವ್ದ್ರಲ್ಲಿ ಹೊಡಿಬೇಕು ನೀವೇ ಹೇಳಿ. ಒಂದ್ ವೇಳೆ ನಿಮ್ಮಿಬ್ಬರನ್ನ ಅದೇ ಕೋಟೆಗೆ ಕರ್ಕೊಂಡೋಗಿ ನೇಣು ಹಾಕಿದ್ರೆ ಹೇಗಿರಬಹುದು? ಪಾಪ ಏನು ಗೊತ್ತಿಲ್ಲದಂತಹ ಆ ಹುಡುಗನನ್ನ ನಿರ್ದಯವಾಗಿ ಸಾಯಿಸಿಬಿಟ್ರಲ್ಲ ಅನ್ನೋದೇ ಎಲ್ಲರೊಳಗೂ ಇರುವಂತಹ ಬೇಜಾರಿನ ಸಂಗತಿ. ನಮಸ್ಕಾರ.